ಫ್ರೆಂಡ್ಸ್, ನಮಸ್ಕಾರ. ABK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತೊಂದು ಬೀಡೆಡ್ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈ ಡಿಸೈನು ಸ್ಯಾರಿಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜಿನ ನೋಡಿ, ಈ ಸೈಜಿಂದು ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ನಾರ್ಮಲ್ ಸೂಜಿ ದಾರಾನ ಹಾಕಿಟ್ಕೊಂಡಿದ್ದೀನಿ. ನಾರ್ಮಲ್ ಮಷಿನ್ ಥ್ರೆಡ್ ಇದು. ನೋಡಿ, ಇವಾಗ ಹಾಕೋದನ್ನು ಹೇಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ABK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದರಿಂದ ಬಹಳ ಮುಂಚಿತವಾಗಿ ಅಂದರೆ ಎಲ್ಲರಿಗಿಂತ ಬೇಗನೆ ನೀವು ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೇಗೆ ಈ ಕುಚ್ಚನ್ನ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಇಲ್ಲಿ ಗ್ಯಾಪ್ ಬಿಡ್ತಾ ಇದ್ದೀನಿ ಅಂದರೆ ಇಲ್ಲೆಲ್ಲ ಒಂದೊಂದು ಕುಚ್ಚು ಹಾಕೋದಕ್ಕೆ ಅಂತ. ನೋಡಿ, ಹೀಗೆ ಹಾಕಿಬಿಟ್ಟು ನಾನು ಈ ನಾಟ್ ಹಾಕಿರ್ತೀನಲ್ಲ ಅದರ ಮಧ್ಯದ ಎರಡು ದಾರದ ಮಧ್ಯ ಹೀಗೆ ತಗೋತಿದ್ದೀನಿ. ಅಂದರೆ ಹೀಗೆ ತಗೊಳ್ಳೋದ್ರಿಂದ ನಿಮಗೆ ಒಂದು ಗ್ರಿಪ್ ಬರುತ್ತೆ ದಾರಕ್ಕೆ, ದಾರ ಬೆಚ್ಚೋಗಲ್ಲ. ನೋಡಿ, ಈಗೊಂದು ಬೀಡನ್ನ ಹಾಕ್ತಾ ಇದ್ದೀನಿ. ಈ ಬೀಡನ್ನ ಹಾಕಿ ಹೀಗೆ ಈಗೊಂದು ನಾಟ್ ಹಾಕ್ತಾ ಇದ್ದೀನಿ ಲೇಸ್ಗೆನೆ. ಮತ್ತೆ ನೋಡಿ, ಈ ಬೀಡ್ನ ಒಳಗಡೆಯಿಂದ ಲೆಫ್ಟಿಂದ ಈ ರೈಟ್ಗೆ ಸೂಜಿನ ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದು ಬೀಡನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ನಂತರ ಲೇಸ್ಗೆ ಹೀಗೆ ಹಾಕಿ ಹೀಗೆ ಹೀಗೆ ದಾರಾನ ಹೀಗೆ ಎಳ್ಕೊತಾ ಇದ್ದೀನಿ. ಮತ್ತೆ ನೋಡಿ, ಈ ಬೀಡ್ನ ಒಳಗಡೆಯಿಂದ ನಾನು ಹೀಗೆ ಸೂಜಿನ ಹೀಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಗೋಲ್ಡನ್ ಬೀಡ್ನ ಸೂಜಿ ಒಳಗಡೆ ಹಾಕ್ತಾ ಇದ್ದೀನಿ. ಹೀಗೆ ಹಾಕಿ ನೋಡಿ, ಮತ್ತೆ ಲೇಸ್ಗೆ ಮತ್ತೆ ಈ ಬೀಡ್ ಒಳಗಡೆಯಿಂದ ಇನ್ನೊಂದು ಗೋಲ್ಡನ್ ಬೀಡ್ನ ಹಾಕಬೇಕು. ಒಟ್ಟು ಈ ಲೈನಲ್ಲಿ ನೋಡಿ 4 ಗೋಲ್ಡನ್ ಬೀಡ್ಸ್ ಬರಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ 4 ಗೋಲ್ಡನ್ ಬೀಡ್ ಆದಮೇಲೆ ನೋಡಿ, ಈ 4ನೇ ಬೀಡ್ ಇರತ್ತಲ್ಲ ಅದ್ರ ಒಳಗಡೆಯಿಂದ ನಾನು ಹೀಗೆ ನೀಡಲ್ನ ತಗೋತಾ ಇದ್ದೀನಿ. ನಂತರ ಮತ್ತೊಂದು ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಈ 4 ಮತ್ತು 3ನೇ ಗೋಲ್ಡನ್ ಬೀಡ್ ಇರುತ್ತಲ್ಲ ಅದರ ಮಧ್ಯ ದಾರ ಬಂದಿರುತ್ತಲ್ಲ ಅಲ್ಲಿಂದ ಹೀಗೆ ಸೂಜಿನ ಹೀಗೆ ಹಾಕಿ ಹೀಗೆ ತೆಗಿಬೇಕು. ಮತ್ತೆ ನೋಡಿ, ಹೀಗೆ ಆ ಬೀಡ್ ಹಾಕಿರ್ತೀವಲ್ಲ ಅದ್ರ ಲೆಫ್ಟಿಂದ ಮತ್ತೆ ಹೀಗೊಂದು ಸೂಜಿನ ಹೀಗೆ ಹಾಕಿ ಹೀಗೆ ತೆಗಿಬೇಕು. ಮತ್ತೆ ಇನ್ನೊಂದು ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ಇದನ್ನು ಹೀಗೆ 3 ಮತ್ತು 4ನೇ
ಬೀಡ್ಸ್ ಇರತ್ತಲ್ಲ ಅದರ ಮಧ್ಯ ಬಂದಿರೋ ದಾರದಲ್ಲಿ ಹೀಗೆ ಸೂಜಿನ ಹಾಕಿ ಹೀಗೆ ತೆಗಿಬೇಕು. ನೆಕ್ಸ್ಟ್ ಮತ್ತೆ ಲೆಫ್ಟ್ ಇಂದ ರೈಟ್ಗೆ ಆ ಬೀಡು ಒಳಗಡೆಯಿಂದ ಹೀಗೆ ಸೂಜಿನ ಹೀಗೆ ಹಾಕಿ ತಗೋಬೇಕು. ಮತ್ತೆ ಇನ್ನೊಂದು ಗೋಲ್ಡನ್ ಬೀಡ್ ಹಾಕಿ ಕೊನೆಯದಾಗಿ ನೋಡಿ ಈ 3 ಮತ್ತು 4ನೇ ಬೀಡ್ ಮಧ್ಯದಲ್ಲಿ ಏನು ದಾರ ಬರುತ್ತಲ್ಲ ಅದರಲ್ಲಿ ನೋಡಿ ನೀವು ಹೀಗೆ ಇಟ್ಕೊಂಡ್ಬಿಡಿ. ಇವಾಗ ನಿಮಗೆ ಗ್ರಿಪ್ ಚೆನ್ನಾಗಿ ಬರುತ್ತೆ. ಟೈಟಾಗಿ ದಾರ ಫ್ರೆಂಡ್ಸ್. ನಂತರ ಮತ್ತೆ ಈ ಫಸ್ಟ್ ಒಂದು ಬೀಡ್ ಏನಿರುತ್ತೆ ಅದ್ರ ಒಳಗಡೆಯಿಂದ ನಾನು ಹೀಗೆ ಈ ಬೀಡನ್ನ ಗ್ರಿಪ್ ಸಿಗಲಿ ಅನ್ನೋ ಕಾರಣಕ್ಕೆ ಹೀಗೆ ನೋಡಿ ಹೀಗೆ ದಾರನ ತಗೋತಾ ಇದ್ದೀನಿ. ಮತ್ತು ಈ ಬೀಡ್ ಏನಿರುತ್ತೆ ಲಾಸ್ಟ್ ಒಂದು ಈಗ ಹಾಕಿದ್ವಲ್ಲ ಅದ್ರ ಒಳಗಡೆಯಿಂದ ಹೀಗೆ ದಾರನ ಹೀಗೆ ತಗೋತಾ ಇದ್ದೀನಿ. ಮತ್ತು ಇನ್ನೊಂದು ಬೀಡ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಬೀಡ್ ಹಾಕಿ ಮತ್ತೆ ನೋಡಿ ಈ ಬೀಡ್ನ ಮಧ್ಯ ದಾರ ಏನು ಬಂದಿರುತ್ತೆ ಅದರ ಒಳಗಡೆಯಿಂದ ನೆಕ್ಸ್ಟ್ ಮತ್ತೆ ನೋಡಿ ಹೀಗೆ ಇನ್ನೊಂದು ಬೀಡ್ನ ಹಾಕ್ತಾ ಇದ್ದೀನಿ. ನೋಡಿ ಮತ್ತೆ ಈ ಮಧ್ಯ ಬೀಡ್ ಏನಿರುತ್ತೆ ಅದ್ರ ಒಳಗಡೆ ಹೀಗೆ ಹಾಕಿ ನೆಕ್ಸ್ಟ್ ಇನ್ನೊಂದ್ಸಲ ನಾನು ಲಾಸ್ಟ್ ಒಂದಲ್ಲ ಟೈಟಾಗಿದ್ದೀನಿ ಹಾಕಿದ್ದೀನಿ. ಮತ್ತು ನೋಡಿ ಈ ಬೀಡ್ ಒಳಗಡೆಯಿಂದ ಹೀಗೊಂದು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಇಷ್ಟ ಆಯಿತು. ಇವಾಗ ನೆಕ್ಸ್ಟು ಈ ಲಾಸ್ಟ್ ಒಂದೊಂದು ಬೀಡ್ ಬರುತ್ತಲ್ಲ ಅದ್ರ ಒಳಗಡೆಯಿಂದೆಲ್ಲ ಹೀಗೆ ದಾರನ ತಗೋತಾ ಇದ್ದೀನಿ ನಾನು. ಲಾಸ್ಟ್ ಇದು ಮತ್ತೆ ಹಾಕಿಬಿಟ್ಟು ನೋಡಿ ಇಲ್ಲಿ ಲೇಸ್ ಹತ್ತಿರದಿಂದ ಹೀಗೊಂದು ನಾಟ್ ಹಾಕ್ತಾ ಇದ್ದೀನಿ ಲೇಸ್ಗೆ. ನೋಡಿ ಫ್ರೆಂಡ್ಸ್ ಇದೇ ಥರನಾಗಿ ನಾನು ಇನ್ನು 1 2 ಈ ಥರ ಬೀಡ್ಸ್ನಿಂದ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಈಗ ಕಾಣಿಸುತ್ತೆ
ನೀವು ಇದೇ ರೀತಿಯಾಗಿ ಫುಲ್ ಸ್ಯಾರಿಗೂ ಹಾಕ್ತಾ ಹೋಗ್ಬೋದು. ನೋಡಿ ನಾನಿಲ್ಲಿ ಸ್ಪೇಸ್ ಬಿಟ್ಟಿದ್ದೀನಲ್ಲ, ಇಲ್ಲಿ ಮಧ್ಯಕ್ಕೆ ಅಲ್ಲೆಲ್ಲ ನಾನು ಒಂದು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಇವಾಗ ಕುಚ್ಚು ಕಟ್ಟೋದನ್ನು ತೋರಿಸಿರೋದ್ರಿಂದ ನಾನು ಅದಕ್ಕೆ ಕುಚ್ಚು ಕಟ್ಟಿ ಹೇಗಾಗತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಗ್ರ್ಯಾಂಡ್ ಡಿಸೈನ್ ಫ್ರೆಂಡ್ಸ್ ಇದು ಸ್ಯಾರಿಗೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಿಮಗೆ ಇದೇ ಫಸ್ಟ್ ಟೈಮ್ ಎಲ್ಲಾದರೂ ನೀವು ಈ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನೆಲ್ನಲ್ಲಿ ಆಲ್ರೆಡಿ ಕುಚ್ಚಿನ ವಿಡಿಯೋ ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಚೆಕ್ ಮಾಡಿ. ನಿಮಗೆ ಈ ರೀತಿ ಕುಚ್ಚು ಹೇಗೆ ಕಟ್ಟೋದು ಅನ್ನೋದು ಗೊತ್ತಾಗತ್ತೆ. ನೋಡಿ ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೂ ಮರಿಬೇಡಿ. ಇದರಿಂದ ಮುಂದೆ ನಮಗೆ ಹೆಚ್ಚಿನ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.